ನಗರದ ಹಬ್ಬುವಾಡ ರಸ್ತೆಯನ್ನ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಮಂಗಳವಾರ ಕೈಗಾ ಅಣು ವಿದ್ಯುತ್ ಸ್ಥಾವರ ಹಾಗೂ ಲೋಕೋಪಯೋಗಿ ಇಲಾಖೆ ಹೆಸರಲ್ಲಿ ಭಿಕ್ಷಾಟನೆ ಮಾಡಿ ವಿನೂತನವಾಗಿ ಪ್ರತಿಭಟಿಸಲಾಯಿತು. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಇಲ್ಲಿನ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಮತ್ತು ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ಎರಡು ಪ್ರತ್ಯೇಕ ಮಡಿಕೆಗಳಲ್ಲಿ ಪಿಡಬ್ಲ್ಯೂಡಿ ಹಾಗೂ ಕೈಗಾ ಅಣು ವಿದ್ಯುತ್ ಸ್ಥಾವರ ಎಂದು ಬರೆದು ಅಂಗಡಿ ಮುಂಗಟ್ಟುಗಳಲ್ಲಿ ಭಿಕ್ಷೆಯನ್ನ ಎತ್ತಲಾಯಿತು. ಹಬ್ಬುವಾಡದಿಂದ ಆರಂಭ ಆದ ಈ ಪ್ರತಿಭಟನೆಯಲ್ಲಿ ಹೋರಾಟಗಾರರು ವಿವಿಧ ಘೋಷಣೆಗಳನ್ನು ಕೂಗಿದ್ರು. ಕಚ್ಚೆ ಪಂಚೆ ಹಾಗೂ ಶಲ್ಯ ಧರಿಸಿ ಇಬ್ಬರು ಮಡಿಕೆ ಹಿಡಿದು ಸಾರ್ವಜನಿಕರಿಂದ ಭಿಕ್ಷೆ ಸಂಗ್ರಹಿಸಿದ್ರು. ಅಲ್ಲದೆ ರಸ್ತೆ ಇಕ್ಕೆಲದಲ್ಲಿ ಇದ್ದ ಅಂಗಡಿಗಳು, ಹೋಟೆಲ್ಗಳು ಹಾಗೂ ವಿವಿಧ ವ್ಯಾಪಾರಿಗಳ ಬಳಿಯೂ ಭಿಕ್ಷಾಟನೆ ನಡೆಸಿದ್ರು. ಬಳಿಕ ಇಲ್ಲಿನ ಲೋಕೋಪಯೋಗಿ ಇಲಾಖೆಯ ಕಚೇರಿ ಬಳಿ ಸಾಗಿದ ಪ್ರತಿಭಟನಾಕಾರರು ಮುಖ್ಯ ಇಂಜಿನಿಯರ್ ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿದ್ರು. ಇಂಜಿನಿಯರ್ ಬಾರದ ಕಾರಣ ಪ್ರತಿಭಟನೆಯ ತೀವ್ರತೆಯನ್ನ ಹೆಚ್ಚಿಸಿ ಕಚೇರಿಯ ಎದುರೇ ಧರಣಿ ಕೂತರು. ಬಳಿಕ ಸ್ಥಳಕ್ಕೆ ಬಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ ಮಾತನಾಡಿ, ಈಗಾಗಲೇ ಬಿಡುಗಡೆಯಾದ 20 ಕೋಟಿ ಹಣದಿಂದ ಉತ್ತಮ ರಸ್ತೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಂಪೂರ್ಣ ಹೊಸ ರಸ್ತೆಯ 105 ಕೋಟಿ ರೂಪಾಯಿ ಕಾಮಗಾರಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದರು. ಈ ಹಿಂದಿನಿಂದ ಕಾಮಗಾರಿ ನಡೆಸೋದಾಗಿ ಸತತ 4 ಬಾರಿ ಮಾತು ಕೊಟ್ಟ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಬಳಿಕ ಭಿಕ್ಷಾಟನೆ ಮಾಡಿದ ಮಡಿಕೆಯನ್ನ ಕಚೇರಿಯ ಬಳಿ ಇರಿಸಿ ಮುಂದಿನ 30 ದಿನಗಳಲ್ಲಿ ರಸ್ತೆಯ ಹೊಂಡಗಳನ್ನಾದರೂ ಮುಚ್ಚಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ರು. ಕೈಗಾ ರಸ್ತೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಸುಮಾರು ನಾವು 3-4 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನೋಡಿ, ಹೋದ ವರ್ಷನೂ ನಾವು ಹೋರಾಟ ಮಾಡಿದಾಗ ಪ್ಯಾಚ್ ವರ್ಕ್ ಮಾಡಿದ್ರು, ಮಳೆಗಾಲದಲ್ಲಿ ಸತ್ಯಾನಾಶ ಆಗೋಯ್ತು. 5 ಲಕ್ಷದ ಕಾಮಗಾರಿ ನಗರಸಭೆದವರು ಮಾಡಿದ್ರು. ಅವಾಗ ಪ್ಯಾಚ್ ವರ್ಕ್ ಮಾಡಿದ್ರು. ಅದು ಕೇವಲ 15ರಿಂದ 20 ದಿವಸ ಉಳಿತು, ಸತ್ಯಾನಾಶ ಹೋಯ್ತು. 5 ಲಕ್ಷ ನಮ್ದು ಸರ್ಕಾರದ 5 ಲಕ್ಷ ಲಾಸ್. ಈಗ ನಾವೇನು ಹೇಳ್ತಾ ಇದ್ದೇವೆ, ಈ ವರ್ಷ ನೀವು ಪ್ಯಾಚ್ ವರ್ಕ್ ಮಾಡಬೇಡಿ, ನಮ್ಗೆ ಹೊಸದಾಗಿ ಒಂದು ರೋಡ್ ಅನ್ನ ಮಾಡಿ, ರಸ್ತೆಯನ್ನ ಮಾಡಿ ಅಂತ ಹೇಳ್ಕೊಂಡು ನಾವು ನಗರಸಭೆಗೆ ಮುತ್ತಿಗೆ ಹಾಕಿದ್ವಿ. ಎಲ್ಲಿಂದ ಹಬ್ಬವಾಡ ಸುಮಾರು ಒಂದು 3 ಕಿಲೋಮೀಟರ್ ನಡಿಕೊಂಡು ನಾವು ನಗರಸಭೆ ಮುತ್ತಿಗೆ ಹಾಕಿದಾಗ ನಗರಸಭೆ ಪೌರಾಯುಕ್ತರು ಮತ್ತೆ ಅಧ್ಯಕ್ಷರು ಏನ್ ಹೇಳಿದ್ರು, ಇದು ನಮ್ಗೆ ಈ ರಸ್ತೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಅದ ನಂತರ ಅಲ್ಲಿ ನಾವು ಕೈ ಬಿಟ್ವಿ, ನಗರಸಭೆ ಮುತ್ತಿಗೆ ಹಾಕಿದ್ ಕೈ ಬಿಟ್ಟು. ಅದ ನಂತರ ಯಾರಿಗೆ ಸಂಬಂಧ ಅಂತ ಕೇಳಿದ್ರೆ ಅವರು ಲೋಕೋಪಯೋಗಿ ಸಂಬಂಧ ಇದೆ ಅಂತ ಹೇಳ್ಕೊಂಡು ಹೇಳಿದ್ರು. ತದನಂತರ ನಾವು ಲೋಕೋಪಯೋಗಿ ಇಲಾಖೆಗೆ ಬಂದ್ವಿ. ಇಲ್ಲೇ ಮಲ್ಲಿಕಾರ್ಜುನ ಸಾಹೇಬ್ರೆ ಹೇಳಿದ್ರು, ನಮಗೆ ರಸ್ತೆ 100% ನಾವು ಮಾಡ್ಕೊಡ್ತೇವೆ, ನಿಮಗೆ ನಿಮ್ಮ ಹೋರಾಟನ ನೀವು ಕೈ ಬಿಡಿ ಅಂತ ಹೇಳ್ಕೊಂಡು ಹೇಳಿದ್ರು. ಆಯ್ತು, ಯಾವಾಗ ಮಾಡ್ಕೊಡ್ತೀರಿ ಅಂತ ಕೇಳಿದಾಗ ಸ್ವಲ್ಪ ಮಳೆ ಹೋಗ್ಲಿ, ನವೆಂಬರ್ 25 ನಂತರ ನಿಮ್ಗೆ ರಸ್ತೆಯನ್ನ ನಾವು 100% ಕಾಮಗಾರಿನ ಮಾಡ್ಕೊಡ್ತೀವಿ. ನವೆಂಬರ್ 22ನೇ ತಾರೀಕಿಗೆ ನಾವು ಈ ಇಲಾಖೆಗೆ ಬಂದಾಗ ಮಲ್ಲಿಕಾರ್ಜುನ ಸಿಗಲಿಲ್ಲ. ಅದ ನಂತರ ರಾಮು ವರ್ಗೇಕರ್ ಅವರು ಸಿಕ್ತು ನಮಗೆ. ಇಲ್ಲ, 27ನೇ ತಾರೀಕಿಗೆ, ನವೆಂಬರ್ 27ನೇ ತಾರೀಕಿಗೆ ನಿಮ್ಗೆ ಖಂಡಿತವಾಗ್ಲೂ ನಾವು ರಸ್ತೆಯನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು